ರಾಜ್ಯದಲ್ಲಿ ಪ್ರಾರಂಭ ಆಗಿರುವಂಥದ್ದು SIR ಪ್ರಕ್ರಿಯೆ, ಇನ್ನು ಮತಪಟ್ಟಿ ಪರಿಷ್ಕರಣೆ ವಿಚಾರ, ಇನ್ನು ವಿಶೇಷವಾಗಿ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಮಯದಿಂದ ಕೆಲವು ಬಹಳ ಗಂಭೀರವಾದಂಥ ಸಮಸ್ಯೆಗಳು ಇವತ್ತು ನಮಗೆ ಕಾಣ್ತಾ ಇದ್ದಾವೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ SIR ಪ್ರಕ್ರಿಯೆ ಯಾರು ಅರ್ಹ ಮತದಾರರು, ಯಾರು ಭಾರತೀಯ ನಿವಾಸಿಗಳು, ಯಾರು ಜೀವಿತವಾಗಿದ್ದಾರೆ ಅವರಿಗೆ ಮಾತ್ರ ಈ ಭಾರತ ದೇಶದ ಒಂದು ಭವಿಷ್ಯ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡೋದಕ್ಕೆ ಇವತ್ತು ಅವಕಾಶ ಇದೆ. ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಬೆಂಬಲ ಕೊಡುವಂಥ ದೃಷ್ಟಿಯಲ್ಲಿ, ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಒಂದು ಒಳ್ಳೆ ಸಹಾಯ ಕೊಡೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಇದು. ಮತ್ತು ನಮ್ಮ ಇಡೀ ಒಂದು ಡೆಮಾಕ್ರಸಿಯನ್ನು ರಕ್ಷಿಸಲು ಇದು ಬಹಳ ಒಂದು ಉತ್ತಮವಾದಂಥ ಒಂದು ಕೆಲಸ. ಕರ್ನಾಟಕದಲ್ಲಿ ಆಗಲೇ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಕುಮಾರಸ್ವಾಮಿ ಅವರು, ಸುಶ್ರೀ ಶೋಭಾ ಕರಂದ್ಲಾಜೆ ಅವರು ಸಮಸ್ಯೆಗಳು ವಿಡಿಯೋ ಮೂಲಕನೂ ಕೂಡ ಹೇಳಿದ್ದಾರೆ. ಮತ್ತು ರಾಮನಗರದಲ್ಲಿ ಮತ್ತು ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ, ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಡ್ಡಾಯವಾಗಿ ಮನೆ ಮನೆಗೆ ಹೋಗಿ, ಡೋರ್ ಟು ಡೋರ್ ಹೋಗಿ ಒಂದು ಫಿಸಿಕಲ್ ವೆರಿಫಿಕೇಶನ್ ಆಗಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಅದು ರಾಮನಗರದಲ್ಲಿ ಮತ್ತು ರಾಜ್ಯಾದ್ಯಂತ ನಡೀತಾ ಇಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಆರೋಪ ಇದೆ. ಅದು ವಿಡಿಯೋ ಸಮೇತ, ಅಂದರೆ ಎಲ್ಲ ನಾವು ದಾಖಲೆ ಸಮೇತ ಮತ್ತು ಅದು ಪ್ರೂಫ್ ಸಮೇತ ನಾವು ಕೊಟ್ಟಿದ್ದೀವಿ. ಅದೇ ಅಂತ ಇವಾಗ ಮೈಸೂರಲ್ಲೂ ಕೂಡ ಕೆಲವು ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ. ವಿಡಿಯೋನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ. ಇಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರದ ನಾಯಕರಾದಂಥ ಸಂದೇಶ್ ಸ್ವಾಮಿ ಅವರು ಇದ್ದಾರೆ. ಅವರನ್ನು ಕೂಡ ನಿನ್ನೆ ನಿಮ್ಮೊಂದಿಗೆ ಮಾತಾಡಿದ್ದಾರೆ ಮತ್ತು ವಿಶೇಷವಾದಂಥ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಅತ್ಯಂತ ಗಂಭೀರವಾದಂಥ ವಿಚಾರ. ಯಾಕಂದರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ, ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಯಾರು ಅಕ್ರಮವಾಗಿ ಇಲ್ಲಿ ಭಾರತದೊಳಗಡೆ ಬಂದಿದ್ದಾರೆ, ಅಕ್ರಮ ವಲಸಿಗರು, ಅವರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಚೋಲ್ಟ್ರಿ ಅಥವಾ ಯಾವುದೋ ಒಂದು ಹಾಲು ಅಥವಾ ಕೆಲವು ಕಡೆ ನಾವು ಕೇಳಿದ್ದೀವಿ, ಮಸೀದಿಲೂ ಕೂಡ ಹೋಗ್ಬಿಟ್ಟು ಇವತ್ತು ಅವರು ಎಲ್ಲ ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಶನ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತಲೂ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಅಂಥ ಒಂದು ಏನು ವ್ಯವಸ್ಥೆಯ ದುರ್ಬಳಕೆ ಏನಾಗ್ತಾ ಇದೆ ಅದು ನಿಜಕ್ಕೂ ನಾವು ಖಂಡಿಸಬೇಕಾಗಿದೆ. ಮತ್ತು ಇದನ್ನು ಬಹಳ ಗಂಭೀರವಾಗಿ ನಾವು ಕೂಡ ಹೋರಾಟವನ್ನು ನಡೆಸಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ಈಗಾಗಲೇ ಆರೋಪ ಸಂದೇಶ್ ಸ್ವಾಮಿ ಅವರು ಮಾಡಿದ್ದಾರೆ. ಯಾವುದೇ ಒಂದು ಏನು ಹೌಸಿಂಗ್ ಯೋಜನೆ ಇಲ್ಲದೇನೆ, ಯಾವುದೇ ಒಂದು ಆಶ್ರಯ ಯೋಜನೆ ಇಲ್ಲದೇನೆ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಆ ಒಂದು ಕ್ಷೇತ್ರಕ್ಕೆ ಹೆಚ್ಚಾಗಿದ್ದಾರೆ. ಬೇರೆ ಕ್ಷೇತ್ರಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಯಾವುದೇ ರೀತಿ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರು ಸೇರಿಸುವಂಥದ್ದು ಎಲ್ಲೂ ನಾವು ಕಾಣಿಲ್ಲ. ಅದು ಹೇಗಾಗಿದೆ ಅಂತ ನಾವು ಭಾಳ ಗಂಭೀರವಾಗಿ ಅದನ್ನ ವಿಶ್ಲೇಷಣೆ ಮಾಡಬೇಕಾಗಿದೆ, ಗಂಭೀರವಾಗಿ ಇದನ್ನ ತನಿಖೆಯನ್ನು ಮಾಡಬೇಕಾಗಿದೆ. ನಿಜಕ್ಕೂ ಇವರು ಅರ್ಹ ಮತದಾರರ ಅಥವಾ ಇದು ಡೂಪ್ಲಿಕೇಟ್ ವೋಟ್ಸ್ಗಳ ಏನು ಅಂತ ಅವರು ನಿಜಕ್ಕೂ ಹೋಗ್ಬಿಟ್ಟು ಒಂದು ಒಳ್ಳೆ ಪರಿಶೀಲನೆ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕವಾದದ್ದು. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಆಗ್ರಹವನ್ನು ಮಾಡ್ತೀವಿ, ರಾಜ್ಯ ಸರ್ಕಾರ ಈ ಒಂದು ಕೆಲಸ ಸರಿಯಾಗಿ ಮಾಡಬೇಕಂತ.